ಆತ್ಮೀಯರೇ, ಯುಡೈಸ್ ಪ್ಲಸ್ ಪೋರ್ಟಲಲ್ಲಿ ಸ್ಟೂಡೆಂಟ್ ಅಪಾರ್ ಐ ಡಿ ಜನರೇಟ್ ಮಾಡಲು ನಾವು ಅಪಾರ್ ಐ ಡಿ ಜನರೇಟ್ ವಿಂಡೋನಲ್ಲಿ ಕನ್ಸೆಂಟ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿ 2 ದಿನ ಕಳೆದ ಮೇಲೆ ವಾಪಸ್ ನಾವು ಸ್ಟೂಡೆಂಟ್ ಮಾಡ್ಯೂಲ್ಗೆ ಲಾಗಿನ್ ಆಗಿ ಅಪಾರ್ ಮಾಡ್ಯೂಲ್ನಲ್ಲಿ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಅಪಾರ್ ಐ ಡಿ ಜನರೇಟ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಅಪಾರ್ ಐ ಡಿ ಜನರೇಟ್ ಆಗಿದೆಯೋ ಇಲ್ಲವೋ ಅಂತ ಅವರ ಒಂದು ಸ್ಟೇಟಸನ್ನು ಚೆಕ್ ಮಾಡ್ತಾ ಹೋದಾಗ ನೋಡಬಹುದು. ಇಲ್ಲಿ ನಾವು ಅಪಾರ್ ಐ ಡಿಗಾಗಿ ಅಪ್ಲೈ ಮಾಡಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿಯ ಸ್ಟೇಟಸ್ನಲ್ಲಿ ಏನು ಬಂದಿದೆಯಪ್ಪ ಅಪಾರ್ ಐ ಡಿ ಜನರೇಟ್ ಸ್ಟೇಟಸಲ್ಲಿ ಅಂತ ಕೇಳಿದರೆ, ಸ್ಟೇಟಸ್ಸು ರೆಡ್ ಕಲರ್ನಲ್ಲಿ ಫೇಲ್ಡ್ ಅಂತ ಬಂದಿದೆ. ಅಪಾರ್ ಐ ಡಿ ನಾಟ್ ಅವೈಲೇಬಲ್ ಅಂತ ಇದೆ. ರಿಮಾರ್ಕ್ಸಲ್ಲಿ ಯು ಹ್ಯಾವ್ ರೀಚ್ಡ್ ದ ಮ್ಯಾಕ್ಸಿಮಮ್ ಅಕೌಂಟ್ ಲಿಮಿಟ್ ಫಾರ್ ದಿಸ್ ಮೊಬೈಲ್ ನಂಬರ್, ಪ್ಲೀಸ್ ಟ್ರೈ ಎ ಡಿಫರೆಂಟ್ ನಂಬರ್ ಅಂತ ಒಂದು ರಿಮಾರ್ಕನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಈ ವಿದ್ಯಾರ್ಥಿಯ ಒಂದು ಜಿ ಪಿ ಎಲ್ ಏನಿದೆ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಂದರೆ 5 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಅದೇ ಮೊಬೈಲ್ ನಂಬರು ಇದ್ದಿದ್ದರಿಂದಾಗಿ ಈ ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿ ಜನರೇಟ್ ಆಗ್ತಕ್ಕಂಥದ್ದು ಫೇಲ್ ಆಗಿದೆ, ಸ್ಟೇಟಸ್ ಫೇಲ್ ಆಗಿದೆ. ಸೊ ಮೊಬೈಲ್ ನಂಬರ್, ಬೇರೆ ಮೊಬೈಲ್ ನಂಬರನ್ನು ಈ ವಿದ್ಯಾರ್ಥಿಯ ಜನರಲ್ ಪ್ರೊಫೈಲ್ನಲ್ಲಿ ಎಂಟ್ರಿ ಮಾಡಬೇಕು ಅಂತ ಒಂದು ರಿಮಾರ್ಕನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬೇಕು, ಮೊಬೈಲ್ ನಂಬರ್, ವಿದ್ಯಾರ್ಥಿಗಳ ಮೊಬೈಲ್ ನಂಬರನ್ನು ಪ್ರತಿ ವಿದ್ಯಾರ್ಥಿಯ ಒಂದು ಜಿ ಪಿ ಎಲ್ಲಿ ಜನರಲ್ ಪ್ರೊಫೈಲ್ನಲ್ಲಿ ನಾವು ವಿದ್ಯಾರ್ಥಿಗಳ ಮೊಬೈಲ್ ನಂಬರನ್ನು ಫಿಲ್ ಮಾಡಿರ್ತೀವಿ. ಆ ಮೊಬೈಲ್ ನಂಬರು ಒಂದೇ ಮೊಬೈಲ್ ನಂಬರ್ 5 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ನಾವು ಎಂಟ್ರಿ ಮಾಡಿದ್ದೇ ಆದರೆ ಏನಾಗ್ತದೆ, 5 ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅವರಿಗೆ ನಾವು ಅಪಾರ್ ಐ ಡಿ ಜನರೇಟ್ ಮಾಡಲಿಕ್ಕೆ ಅಪ್ಲೈ ಮಾಡಿದ್ರೆ ಅವರ ಅಪಾರ್ ಐ ಡಿ ಜನರೇಟ್ ಆಗ್ತದೆ. ಆದರೆ 6ನೇ ವಿದ್ಯಾರ್ಥಿಗೆ ಏನಾಗ್ತದೆ, ಈಗ ಬಂದಿದೆಯಲ್ಲ ಈ ರೀತಿ ನೋಟ್ ಬರ್ತದೆ, ಯು ಹ್ಯಾವ್ ರೀಚ್ಡ್ ದ ಮ್ಯಾಕ್ಸಿಮಮ್ ಅಕೌಂಟ್ ಲಿಮಿಟ್ ಫಾರ್ ದಿಸ್ ಮೊಬೈಲ್ ನಂಬರ್, ಪ್ಲೀಸ್ ಟ್ರೈ ಎ ಡಿಫ್ರೆಂಟ್ ನಂಬರ್ ಅಂತ. ಸೊ ನಾವು ಏನು ಮಾಡಬೇಕು, ವಿದ್ಯಾರ್ಥಿಗಳ ಒಂದು ನಿಖರವಾಗಿರ್ತಕ್ಕಂಥ ಮೊಬೈಲ್ ನಂಬರನ್ನು, ಸರಿಯಾದ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಮತ್ತೆ ನಾವು ಅಪಾರ್ ಐ ಡಿ ಜನರೇಟ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಸೊ ಈಗ ಇಲ್ಲಿ ಇದು ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿಗೆ ಜನರೇಟ್ ಮಾಡಲು ರೀಜನರೇಟ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಪಾರ್ ಐ ಡಿ ಜನರೇಟ್ ಫಾರ್ಮ್, ಈ ಒಂದು ಅಪಾರ್ ಐ ಡಿ ಜನರೇಟ್ ಅಪಾರ್ ಐ ಡಿ ಸ್ಕ್ರೀನ್ ಬಂತು. ಇದರಲ್ಲಿ ಮೇಲ್ಗಡೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ ನೋಡಬಹುದು. ಇಲ್ಲಿ ವಿದ್ಯಾರ್ಥಿಯ ಒಂದು ಈ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ನೋಟ್ ಒಂದಿದೆ, ಅಲ್ಲಿ ಗ್ರೀನ್ ಕಲರ್ನಲ್ಲಿ ನೋಡಬಹುದು ಜನರಲ್ ಪ್ರೊಫೈಲ್ ಅಂತ. ನಾವು ಮೊಬೈಲ್ ನಂಬರನ್ನು ಜಿ ಪಿ ಎಲ್ಲಿ ಅಪ್ಡೇಟ್ ಮಾಡಬೇಕಾಗ್ತದೆ. ಇಲ್ಲಿ ಜನರಲ್ ಪ್ರೊಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ವಿದ್ಯಾರ್ಥಿಯ ಒಂದು ಜನರಲ್ ಪ್ರೊಫೈಲ್ ಓಪನ್ ಆಯಿತು. ಈ ಜನರಲ್ ಪ್ರೊಫೈಲ್ನಲ್ಲಿ 4.1.10ನಲ್ಲಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ ಇದೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವಿದ್ಯಾರ್ಥಿಯ ಸರಿಯಾದ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡ್ತೇನೆ. ಕೊನೆಗೆ ಇಲ್ಲಿ ಸೇವ್ ಬ್ಲೂ ಕಲರ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ, ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಈ ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿಯನ್ನು ಜನರೇಟ್ ಮಾಡಲು, ಈಗ ಈ ವಿದ್ಯಾರ್ಥಿ ಒಂದು ಅಪಾರ್ ಐ ಡಿಯನ್ನು ಜನರೇಟ್ ಮಾಡಲು ಪುನಃ ಎಡಗಡೆ ಇರತಕ್ಕಂಥ ಅಪಾರ್ ಮಾಡ್ಯೂಲಿಗೆ ಬರ್ತೇನೆ. ಅಪಾರ್ ಮಾಡ್ಯೂಲಿಗೆ ಬಂದ ಮೇಲೆ ಇಲ್ಲಿ ಕ್ಲಾಸ್ ಅಥವಾ ಗ್ರೇಡ್ನಲ್ಲಿ ವಿದ್ಯಾರ್ಥಿಯ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿ ಸ್ಟೇಟಸ್ನ ಒಂದು ಟೇಬಲ್ನಲ್ಲಿ ಕೊನೆಯ ಕಾಲಮ್ನಲ್ಲಿ ರೀಜನರೇಟ್ ಬಟನ್ ಇದೆ, ಕ್ಲಿಕ್ ಮಾಡ್ತೇನೆ. ಈಗ ಪುನಃ ನಾವು ಜನರೇಟ್ ಅಪಾರ್ ಐ ಡಿ ಸ್ಕ್ರೀನ್ಗೆ ಬಂದೆವು. ಮೇಲ್ಗಡೆ ಎಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಸ್ಟೂಡೆಂಟ್ ನೋಡ್ಬೋದು. ಕೆಳಗಡೆ ಕನ್ಸೆಂಟ್ ಫಾರ್ಮ್ ಇದೆ. ಕನ್ಸೆಂಟ್ ಫಾರ್ಮ್ನಲ್ಲಿ ಇರತಕ್ಕಂಥ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡ್ತೇನೆ. ಕೊನೆಗೆ ಇಲ್ಲಿ ಸಬ್ಮಿಟ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಜನರೇಟ್ ಅಂತ ಕೇಳ್ತದೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅವೇಟಿಂಗ್ ರೆಸ್ಪಾನ್ಸ್ ಅಂತ ಬಂತು. ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಅಪಾರ್ ಐ ಡಿ ವಿಲ್ ಬಿ ಜನರೇಟೆಡ್ ವಿದಿನ್ ಫ್ಯೂ ಅವರ್ಸ್ ಅಂತ ಬರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.